ಮೇಡಮ್ ಇಲ್ಲಿ ನ್ಯಾಚುರೋಪತಿ, ಆಯುರ್ವೇದ, ಫಿಸಿಯೋಥೆರಪಿ ಇದೆಲ್ಲ ಕಾಂಬಿನೇಷನ್ನ ಮಾಡ್ತಾ ಇದ್ದಾರೆ. ಹೌದು. ಸೊ ನ್ಯಾಚುರೋಪತಿ ಡಾಕ್ಟರ್ ಆಗಿ ನಾನು, ಡಾಕ್ಟರ್ ಪ್ರವೀಣ್ ಜೇಕಬು, ಡಾಕ್ಟರ್ ಜಿನು ಆಂಟೋನಿ ತಾವು, ನಾವು ಮತ್ತು ಡಾಕ್ಟರ್ ಅಶ್ವಿನಿ ಅವರಿದ್ದಾರೆ. ಸೊ ಅಶ್ವಿನಿ ಅವರ ಪರಿಚಯವನ್ನು ಮಾಡ್ತೀವಿ. ಇವರು ನಮ್ಮದು ಪ್ರಕೃತಿ ಚಿಕಿತ್ಸಾ ತಜ್ಞರಿದ್ದಾರೆ, ಡಾಕ್ಟರ್ ಅಶ್ವಿನಿ ಅಂತ. ಡಾಕ್ಟರ್ ಅಶ್ವಿನಿ ಅವರು 1 ವರ್ಷದಿಂದ ನಮ್ಮ ಕನಕ ನಿಸರ್ಗ ಮನೆಯಲ್ಲಿ ಸೇವನೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಅವರು ಹೊಸೂರವರು, ಶಿವರಾಜ್ ಕಾಲೇಜಿಂದ BNYS ಡಿಗ್ರಿ ಮುಗಿಸ್ಕೊಂಡು ಇಲ್ಲಿ ಕನಕ ನಿಸರ್ಗ ಮನೆಗೆ ಬಂದು 1 ವರ್ಷ ಆಗ್ತಾ ಬಂತು. ತುಂಬ ಚೆನ್ನಾಗಿ ಯೋಗ ಹೇಳ್ಕೊಡ್ತಾರೆ. ಅಕ್ಯುಪಂಚರ್ ಟ್ರೀಟ್ಮೆಂಟ್ಸ್ಗಳಾಗಲಿ, ಫಿಸಿಯೋಥೆರಪಿ ಟ್ರೀಟ್ಮೆಂಟ್ಸ್ ಆಗಲಿ, ವೆಯ್ಟ್ ಲಾಸು, ಜೀವನ ಶೈಲಿ ರೋಗಗಳಾಗುವ ಮಧುಮೇಹ, ಕೊಲೆಸ್ಟ್ರಾಲ್ ಎಲ್ಲದಕ್ಕೂ ಉತ್ತಮವಾಗಿ ಟ್ರೀಟ್ಮೆಂಟ್ಸ್ಗಳು ಕೊಡ್ತಾರೆ ಅವರು. ಇವರು ನಮ್ಮದು ಆಯುರ್ವೇದ ಡಿಪಾರ್ಟ್ಮೆಂಟ್ ಹೆಡ್ ಇದ್ದಾರೆ. ಇವರು ಡಾಕ್ಟರ್ ಚಿನ್ಮಯಿ ಅಂತ, ಮೂಲತಃ ಆನವಟ್ಟಿ ಅವರು. ಇವರು ಆಯುರ್ವೇದ ಮಹಾವಿದ್ಯಾಲಯ ಕಾಲೇಜು ಹುಬ್ಳಿಯಿಂದ BAMS ಡಿಗ್ರಿ ಮುಗಿಸಿ ಇಲ್ಲಿ ಜಾಯಿನ್ ಆಗಿ 6 ತಿಂಗಳಾಗ್ತಾ ಬಂದಿದೆ. ನಮಸ್ತೆ, ನಾನು ಡಾಕ್ಟರ್ ಚಿನ್ಮಯಿ. ನಾನು BAMS ಮುಗಿಸಿದ್ದು ಆಯುರ್ವೇದ ಮಹಾವಿದ್ಯಾಲಯ ಹುಬ್ಳಿಯಿಂದ. ನಾನು ಇಲ್ಲಿ ಬಂದು 6 ತಿಂಗಳಾಯಿತು. ಇಲ್ಲಿ ನಾವು ಹಲವಾರು ರೋಗಗಳಿಗೆ ಆಯುರ್ವೇದ ಚಿಕಿತ್ಸೆಗಳನ್ನ ಕೊಡ್ತಾ ಇದ್ದೀವಿ. ಅಂದ್ರೆ ಪಂಚಕರ್ಮ, ವಮನ ವಿರೇಚನ ಆಗಿರ್ಬೋದು, ಬಸ್ತಿಗಳಿರ್ಬೋದು, ರಕ್ತ ಮೋಕ್ಷಣ, ಅಗ್ನಿಕರ್ಮ, ಇದೆಲ್ಲದರಿಂದ ನಾವು ಸ್ಕಿನ್ ಡಿಸೀಸ್ಗಳು ಮತ್ತೆ ಪೇನ್ ಕಂಡೀಷನ್ಸ್ಗಳು ಎಲ್ಲದಕ್ಕೂ ನಾವು ಇಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಇದೀವಿ. ಸೊ ಈ ರೀತಿ ಯಾರಿಗಾದ್ರೂ ಏನೇ ತೊಂದರೆ ಇದ್ರು ನಮ್ಮ ಕನಕ ನಿಸರ್ಗ ಮನೆಗೆ ಬಂದು ಚಿಕಿತ್ಸೆಯನ್ನ ಪಡೆಯಬಹುದು ಅಂತ ಹೇಳ್ತಾ ಇದೀವಿ. ಆತ್ಮೀಯ ವೀಕ್ಷಕರೇ, ಫಿಸಿಯೋಥೆರಪಿ ಚಿಕಿತ್ಸೆಗಳು, ನೋವು ನಿವಾರಕ ಚಿಕಿತ್ಸೆಗಳನ್ನು ನಾವು ಇಲ್ಲಿ ಅಳವಡಿಸ್ಕೊಂಡಿದ್ದೇವೆ. ಡಾಕ್ಟರ್ ಜಿನು ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ್ಯಾವ ಚಿಕಿತ್ಸೆಗಳು ಇಲ್ಲಿದೆ ಅಂತ ಹೇಳಿ. ಮೇಡಮ್ ಅವರೇ, ಯಾವ್ಯಾವ ಚಿಕಿತ್ಸೆಗಳು ಫಿಸಿಯೋಥೆರಪಿ ಮೇಲ್ ಹಾಗೂ ಫೀಮೇಲ್ ಬೇರೆ ಬೇರೆ ಇದೆ. ಸೊ ಇದೇ ಥರ ಫೀಮೇಲ್ಗಿದೆ, ಇದು ಮೇಲ್ ಸೆಕ್ಷನ್ನು. ಸೊ IFT ಮಷೀನ್ ಅದು ಅದೇ ಥರ ಟೆನ್ಸ್ ಮಷೀನ್, ಹೌದು, ಡಿಜಿಟಲ್. ಅದರಲ್ಲಿ ಎಲ್ಲ ಸೆಟ್ ಇರುತ್ತೆ. ನಾವು ಡಾಕ್ಟ್ರು ಯಾವುದು ಕಾಯಿಲೆಗೆ ಏನು ಫ್ರೀಕ್ವೆನ್ಸಿ ಅಂತ ಹೇಳೋದು ಅಂತ ನೋಟ್ ಮಾಡಿ ಇಡ್ತೀವಿ. ಅದು ನೋಡಿಕೊಂಡು ಅವ್ರದ್ದು ಸೆಟ್ ಮಾಡಿ ಪೇಷಂಟ್ಸಿಗೆ ಕೊಡೋದು. ಇದು ಇಂಟರ್ಫೆರೆನ್ಷಿಯಲ್ ಥೆರಪಿ. ಟೆನ್ಸ್ ಅಂತ ಇರುತ್ತೆ. ಟೆನ್ಸ್ ಇನ್ನು ಸ್ವಲ್ಪ ಡೀಪ್ ಮಸಲ್ಸ್ಗಳಿಗೆ ಪೇನ್ ಇರುವಾಗ ಅದಾಗಲಿ ಅಂತ ಟೆನ್ಸ್ ಚಿಕಿತ್ಸೆ ಇರೋದು. ಅದನ್ನು ಆಲ್ರೆಡಿ ಸೆಟ್ ಇರುತ್ತೆ. ಅಲ್ಟ್ರಾಸೌಂಡು ಒಂದು ಲೋಕಲೈಸ್ಡ್ ಏರಿಯಾದಲ್ಲಿ ಏನಾದರೂ ಪೇನ್ ಇರುವಾಗ ಅಲ್ಟ್ರಾಸೌಂಡ್ ಇದರಿಂದ ಟ್ರೀಟ್ಮೆಂಟ್ಸ್ಗಳು ಕೊಡೋದು. ಉತ್ತರ ಕರ್ನಾಟಕದಲ್ಲಿ ತಂಬಾಕು ಬಹಳ ಉಪಯೋಗಿಸ್ತಾರೆ. ತಂಬಾಕು ಜಾಸ್ತಿ ಉಪಯೋಗಿಸಿದಾಗಿ ಸ್ಟ್ರೋಕ್ ಆಗುತ್ತೆ, BP ಜಾಸ್ತಿ ಆಗಿ. ಈ ಸ್ಟ್ರೋಕ್ ಆದಂಥವರಿಗೆ ಫಿಸಿಯೋಥೆರಪಿ ತುಂಬ ಸಹಾಯ ಆಗುತ್ತೆ. ಎಕ್ಸಸೈಸ್ ಥೆರಪಿ, ವ್ಯಾಯಾಮವನ್ನು ಮಾಡೋದ್ರ ಮೂಲಕ ಅವರಿಗೆ ರಿಹ್ಯಾಬಿಲಿಟೇಷನ್ ಕೊಡುವಂಥ ಒಂದು ವ್ಯವಸ್ಥೆ ಇಲ್ಲಿದೆ. ಹಾವೇರಿ ಸುತ್ತಮುತ್ತಲಿನ ಬೇರೆ ಬೇರೆ ಜಿಲ್ಲೆಗಳ ಅನೇಕರು ಇಲ್ಲಿಗೆ ಬರ್ತಾರೆ. ಅವರಿಗೆ ನಾವು ಪ್ಯಾರಾಲಿಸಿಸ್ ಸ್ಪೆಷಲ್ ಪ್ಯಾಕೇಜ್ ಅಂತ ಕೊಡ್ತೇವೆ. ಹಾಸಿಗೆಯಲ್ಲಿ ಬಂದವರು ಅಥವಾ ಸ್ಟ್ರೆಚರಲ್ಲಿ ಬಂದವರು ನಡ್ಕೊಂಡು ಹೋಗ್ತಾರೆ. ಸೊ ಮೊದಲು ಸ್ಟಿಮ್ಯುಲೇಷನ್ ಅವರಿಗೆ ಕೊಡ್ತೇವೆ. ವ್ಯಾಕ್ಸ್ ಇದ್ದವರಿಗೆ, ನೋವಿದ್ದವರಿಗೆ ವ್ಯಾಕ್ಸ್ ಥೆರಪಿ ಕೊಡ್ತೇವೆ. ಮತ್ತೇನಂದ್ರಿ, IRR, ಇನ್ಫ್ರಾರೆಡ್ ನೋವಿದ್ದವರಿಗೆ ಇನ್ಫ್ರಾರೆಡ್ ರೇಸನ್ನು ಕೊಡ್ತೇವೆ. ಸೊ ಈ ಒಂದು ಪ್ರಕೃತಿದತ್ತ ಫಿಸಿಯೋಥೆರಪಿಗಳ ಮೂಲಕ ಫಿಸಿಯೋಥೆರಪಿಸ್ಟ್ ಅವರ ಎಕ್ಸ್ಪರ್ಟ್ ಒಂದು ಅಡ್ವೈಸ್ ಮೇಲೆಗೆ ಇಲ್ಲಿ ಅತ್ಯಂತ ಉತ್ತಮವಾದ ಚಿಕಿತ್ಸೆ ನೀಡ್ತಾ ಇದ್ದೇವೆ. ಉತ್ತಮವಾದ ಪರಿಹಾರ ಕೂಡ ಸಿಗ್ತಾ ಇದೆ. ನ್ಯೂಟ್ರಲ್ ಅಂಡರ್ ವಾಟರ್ ಮಸಾಜ್ ಅಂತ, ಇದು ರಿಲ್ಯಾಕ್ಸೇಷನ್ ಮತ್ತು ರೆಜ್ಯುನೇಷನ್ಗೆ ಕೊಡ್ಬೋದು. ಮತ್ತು ವೆಯ್ಟ್ ಲಾಸ್ ಹೆಲ್ಪ್ ಆಗುತ್ತೆ. ಫುಲ್ ಬಾಡಿಗೂ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ. ಇದು 20 to 30 ಮಿನಿಟ್ಸ್ ತಗೋಬೋದು. ವಾಟರ್ ಟ್ರೀಟ್ಮೆಂಟ್ ಸ್ಪೈನಲ್ ಸ್ಪ್ರೇ ಅಂತ, ಇದರಲ್ಲಿ ಟೆಂಪ್ರೇಚರು ಕೋಲ್ಡು, ನ್ಯೂಟ್ರಲು, ವಾಮ್ ಈ ಥರ ಕೊಡ್ಬೋದು. ಇದು ಕೊಡೋದ್ರಿಂದ BP ರೆಗ್ಯುಲೇಟ್ ಆಗುತ್ತೆ. 20 to 30 ಮಿನಿಟ್ಸ್ ತನಕ ಕೊಡ್ಬೋದು.
ಹೆಸರು ಕಟಿಬಸ್ತಿ ಅಂತ ಹೇಳಿ. ಇದನ್ನು ನಾವು ಸಯಾಟಿಕಾ, ಲೋವರ್ ಬ್ಯಾಕ್ ಪೇನ್, ಲಂಬರ್ ಸ್ಪಾಂಡಿಲೈಟಿಸ್ ಇಂಥ ಕೇಸಸ್ಗಳಲ್ಲಿ ಯೂಶಲಿ ಕೊಡ್ತೀವಿ. ಇದನ್ನು ಆಯಿಲ್ ಪೂಲಿಂಗ್ ಅಂತಲೂ ಕರಿತೀವಿ. ಸೊ ಇದರಲ್ಲಿ ಪೇಷಂಟ್ ಎಷ್ಟು ತಡಿತಾರಲ್ಲ ಅಷ್ಟು ಬಿಸಿ ಎಣ್ಣೆನ ಅಷ್ಟು ಮಟ್ಟಿಗೆ ಬಿಸಿ ಮಾಡಿ ಅದನ್ನು ಹಿಂಗೆ ಉದ್ದಿನ ಹಿಟ್ಟಿಂದ ಕಟ್ಟೆಯನ್ನು ಕಟ್ಟಿ ಅದರೊಳಗಡೆ ಆಯಿಲ್ ಈ ಥರ ಪೌರ್ ಮಾಡೋದು. ಅದು ತಣ್ಣಗಾದ್ಮೇಲೆ ಮತ್ತೆ ಅದು ಆಯಿಲ್ ತೆಗೆದು ಮತ್ತೆ ಚೇಂಜ್ ಮಾಡಿ ಹಾಕ್ತಾರೆ. ಇದರಿಂದ ಪೇಯ್ನ್ ರಿಲೀಫ್ ಆಗುತ್ತೆ. ಆಮೇಲೆ ಡಿಸ್ಕ್ ಬಲ್ಜ್ ಎಲ್ಲ ಆಗಿದ್ದರೆ ಅದು ರಿಲೀಫ್ ಆಗಿ ತುಂಬ ಒಳ್ಳೆ ರಿಸಲ್ಟ್ ಇದೆ ಈ ಇದರಿಂದ. ಚಿಕಿತ್ಸೆ ಹೆಸರು ಶಿರೋಧಾರ ಅಂತ. ಇದನ್ನು ನಾವು ಆಂಗ್ಸೈಟಿ, ಸ್ಟ್ರೆಸ್, ಮೈಗ್ರೇನ್ ಮತ್ತು ಇನ್ಸೋಮ್ನಿಯಾ, ಆಮೇಲೆ ಡ್ಯಾಂಡ್ರಫ್, ಸೋರಿಯಾಸಿಸ್ ಹೀಗೆ ಹಲವಾರು ಕಂಡೀಷನ್ಗಳಲ್ಲಿ ಕೊಡ್ತೀವಿ. ಈ ಶಿರೋಧಾರನ ನಾವು ತೈಲಗಳಿಂದ ಮಾಡ್ಬೋದು, ಘೃತದಿಂದನೂ ಮಾಡ್ಬೋದು, ಮಜ್ಜಿಗೆ ತಕ್ರದಾರ ಅಂತ ಕರಿತೀವಿ, ತಕ್ರದಿಂದ ಮಾಡ್ಬೋದು, ಕಷಾಯಗಳಿಂದ ಮಾಡ್ಬೋದು. ಪೇಷಂಟ್ ಕಂಡೀಷನ್ ನೋಡಿ ನಾವು ಅವಾಗ ಯಾವ ದ್ರವ್ಯ ಯೂಸ್ ಮಾಡಬೇಕು ಅದನ್ನು ಹಾಗೆ ಮಾಡ್ತೀವಿ. ಯೂಶಲಿ ಇದನ್ನು 30ರಿಂದ 40 ನಿಮಿಷಗಳವರೆಗೂ ಕೊಡಬೇಕು. 3ರಿಂದ 7 ದಿನಗಳವರೆಗೂ ಈ ಚಿಕಿತ್ಸೆಯನ್ನು ನಾವು ಅಳವಡಿಸ್ಕೊಂಡ್ರೆ ತುಂಬ ಒಳ್ಳೆಯದಾಗಿ ರಿಸಲ್ಟ್ ಬಂದಿದೆ.